ಅಡಿಕೆ ಸುಲಿಯೋ ಮನೆ ಇರುತ್ತಲ್ಲ, ಅದು ನಮ್ಮ ಮನೇಲಿ ಇರೋದಿಲ್ಲ, ಯಾರಾದರೂ ಬೇರೆಯವ್ರ ಮನೇಲಿ ಇದ್ರೆ ಅದನ್ನು ತಗೊಂಡು ಬರಬೇಕು. ಮತ್ತು ಅದಕ್ಕೆ ನೋಡಿ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ರೆಡಿ ಆಗುತ್ತೆ ನೋಡಿ. ಇದು ಹೆವಿ ಚೂಪ್ ಇದ್ದರೆ ಈಸಿಯಾಗಿ ಮಾಡೋಕ್ಕಾಗುತ್ತೆ. ಈ ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಆಮೇಲೆ ಅಡಿಕೆ ಸುಲಿಬೇಕು. ಬನ್ನಿ ಗಾಯ್ಸ್, ಅಡಿಕೆ ಸುಲಿಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕೃಷಿ ಮಾಡೋದು ಅಡಿಕೆ ಕೃಷಿ. ಅಡಿಕೆ ಕೃಷಿ ಅಂತ ಹೇಳಿದಾಗ ತುಂಬ ಅಡಿಕೆ ಇದ್ದರೆ ಸುಲಿಯೋದಕ್ಕೆ ಜನ ಬರ್ತಾರೆ. ಅಂದರೆ ಒಂದು ಕೆ ಜಿಗೆ 12 ರೂಪಾಯಿ 14 ರೂಪಾಯಿ ಆ ಥರದ್ದೆಲ್ಲ ಇರುತ್ತೆ. ಅಲ್ಪ ಸ್ವಲ್ಪ ಉಳಿದ್ರೆ ನಾವೇ ಮನೇಲಿರೋರೇ ಮಾಡಬೇಕು. ಸೊ ನಾವು ಎಷ್ಟೇ ಕೆಲಸದಲ್ಲಿರಲಿ, ನಾವು ಏನೇ ಅಂದರೆ ಹೊರಗಡೆ ಹೋಗಿ ಕೆಲಸ ದುಡಿಯೋದು ಇದೆಲ್ಲ ಮಾಡ್ತೀವಲ್ಲ, ಅದೇನೇ ಮಾಡಿದ್ರು ಕೂಡ ಈ ಮನೆ ಕೆಲಸ ಮಾಡೋ ಗಮ್ಮತ್ತು ಅದೊಂದು ಬೇರೆಯೇ. ನಾವೇನಾದರೂ ಹಳ್ಳಿ ಕಡೆಯಲ್ಲೆಲ್ಲ ಈ ಥರ ಮನೆ ಕೆಲಸ ಮಾಡೋದು ಭಾರಿ ಗಮ್ಮತ್ತು ಅನಿಸುತ್ತೆ. ಆ್ಯಂಡ್ ವಿಶೇಷ ಏನು ಗೊತ್ತಾ, ನಾನು ಅಡಿಕೆ ಸುಲಿದೆ ಒಂದು 5-6 ವರ್ಷ 7 ವರ್ಷ ಆಗಿರ್ಬೋದು. ಅದು ಅಷ್ಟು ವರ್ಷ ಬಿಟ್ಟು ಇವಾಗ ಸುಲಿತಿದ್ದೀನಿ. ಯಾಕಂದರೆ ಕೆಲಸ ಅದು ಇದು ಓದು ಅನ್ನೋ ಬ್ಯುಸಿಯಲ್ಲಿ. ಚಿಕ್ಕವರಿದ್ದಾಗ ತುಂಬ ಅಡಿಕೆ ಸುಲಿತಿದ್ವಿ. ಯಾಕೆ ಗೊತ್ತಾ, ವಿಷಯ ಏನು ಅಂದರೆ ನಮಗೆ ದುಡ್ಡು ಸಿಗ್ತಾ ಇತ್ತು. ಇಷ್ಟಿಷ್ಟು ಕೆ ಜಿ ನಾವೇನಾದರೂ ಅಂದರೆ ನಮ್ಮ ಮನೆಯದು ಮತ್ತು ನಮ್ಮ ಅಜ್ಜಿ ಮನೆಯದು 2 ಕಡೆಯಿಂದ ನಾವು ಮಕ್ಕಳೆಲ್ಲ ಹೋಗಿ ಸುಲಿತಿದ್ವಿ. ಈ ಸುತ್ತಿಗೆ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಗುದ್ದಿ ಅಡಿಕೆ ಸುಲಿಯೋದೆಲ್ಲ ಭಾರಿ ಮಜಾ ಇತ್ತು ಆವಾಗ. ಅದರಲ್ಲಿ ಸಿಗೋ ದುಡ್ಡು ಅಂದರೆ ಟೋಟಲ್ ಆಗಿ ಈಗ 200 ರೂಪಾಯೋ 300 ರೂಪಾಯಿ ಎಲ್ಲ ಸಿಗುತ್ತಲ್ಲ, ಅದರಲ್ಲೆಲ್ಲ ಪಾರ್ಟಿ ಮಾಡೋದು, ಆಮೇಲೆ ತಿಂಡಿ ತರೋದು, ಕಡಲೆ ತರೋದು, ಇಂಥದ್ದೆಲ್ಲ ಚೈಲ್ಡ್ಹುಡ್ ಮೆಮೊರಿಗಳು. ಆ್ಯಂಡ್ ಈ ಥರದ್ದೆಲ್ಲ ಕೆಲಸ ಮಾಡುವಾಗ ಖುಷಿಯಾಗುತ್ತೆ. ಬಟ್ ಅಡಿಕೆ ಸುಲಿಯುವಾಗ ಟೆಕ್ನಿಕ್ ಏನು ಗೊತ್ತಾ, ನೀವೀಗ ಈ ಥರ ಅಡಿಕೆಯಲ್ಲೂ ಜಾಸ್ತಿ ಹೆಕ್ತೀವಿ ನಾವು. ಈ ಥರ ಸೌಂಡ್ ಮಾಡ್ತಾಯಿದ್ರೆ ಬೇಗ ಈಸಿಲಿ ತೆಗಿಲಿಕ್ಕಾಗುತ್ತೆ. ನೋಡಿ, ಈ ಥರ ಹಾಕಿದ್ರೆ ಮಿಡಲ್ಗೆ ಕ್ಲಿಯರಾಗಿ ಬಂದುಬಿಡುತ್ತೆ. ಈಗ ಆಮೇಲೆ ಇನ್ನೊಂದು ಹಾಕಿದ್ರೆ ಆಯಿತು ನೋಡಿ, ಇಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಬಟ್ ತುಂಬ ಪೇಯ್ನ್ ಆಗುತ್ತೆ ನೋಡಿ, ನಾವು ಅಡಿಕೆ ಸುಲಿತೀವೋ ಇಲ್ವೋ ಅಂತ ಗೊತ್ತಾಗೋದು ಈ ಪೇಯ್ನಿಂದ. ಬಟ್ ಈಗ ನೋಡಿ, ಈಗ ಇರೋದು ಇಲ್ಲಿ ಅರ್ಧ ಗೋಣಿ ಇರೋ ಅಡಿಕೆ, ಅರ್ಧ ಗೋಣಿ ನಾವೇ ಸುಲಿಬೇಕಾಗುತ್ತೆ, ಆ ಥರದ್ದು. ಸೊ ನೀವು ಕೂಡ ಅಡಿಕೆ ಸುಲಿದಿರೋ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನೋಡ ಎಷ್ಟು ಬೇಗ ನಾನು ಅಡಿಕೆ ಸುಲಿತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಸ್, ಅಂದರೆ ಇಷ್ಟು ಕ್ವಿಕ್ಕಾಗಿ ನನಗೆ ಮಾಡೋಕ್ಕೆ ಬರಲ್ಲ ನೋಡಿ. ಈ ಥರ ಏನಾದರೂ ಗಟ್ಟಿ ಇದ್ದರೆ ಈ ಥರ ನಾವು ತೆಗಿಬೇಕಾಗುತ್ತೆ ನೋಡಿ. ಉಲಿಗಡ್ಡೆ ಅಂತ ಹೇಳ್ತಾರೆ, ಇದಕ್ಕೆ ಬೇರೆ ಬೇರೆ ಹೆಸರಿದೆ, ನನಗೆ ಅದು ಕರೆಕ್ಟಾಗಿ ಈಗ ನೆನಪಿಲ್ಲ. ಚಿಕ್ಕವರಿದ್ದಾಗ ನಾವೊಂದು 5, 6, 7, 8 ಮಂದಿ ಸೇರಿಬಿಟ್ಟು ಈ ಥರ ಅಡಿಕೆ ತೆಗಿಯೋ ಕೆಲಸ ಮಾಡ್ತಿದ್ವಿ. ಅಂದರೆ ಅಡಿಕೆ ಸುಲಿಯೋದು ಅಂದರೆ ನಾವು ಕೃಷಿ ಹೆಚ್ಚಾಗಿ ನಾವು ಮಾಡೋದು ಇದೇ ಕೃಷಿ ಆಗಿರೋದ್ರಿಂದ ಈ ಅಡಿಕೆ ಸುಲಿಯೋದು ಬಹಳಷ್ಟು ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಸಿಲಿ ಮಾಡ್ಬೋದು. ಅಂದರೆ ಒಂದು ಸಲ ಅಂದರೆ ತುಂಬ ಸಲ ಅಡಿಕೆ ತೆಗಿತಿರ್ತಾರಲ್ಲ, ಅವರು ಇದು ಗಟ್ಟಿಯಾಗಿರುತ್ತೆ, ಅವ್ರಿಗೆ ಈಸಿಯಾಗಿ ತೆಗಿಯೋಕ್ಕಾಗುತ್ತೆ. ನಾವೆಲ್ಲ ಹೇಗೆ ಅಂದರೆ ಡೈಲಿ ನಾವೇನು ಮಾಡೋರಲ್ಲ ಅಲ್ಲ, ನಮ್ಮ ಕೈ ಸ್ವಲ್ಪ ಸ್ಮೂತ್ ಇದ್ದರೆ ಸ್ವಲ್ಪ ಪೇಯ್ನ್ ಆಗುತ್ತೆ. ಬಟ್ ಖುಷಿ ಏನು ಗೊತ್ತಾ, ಊರಿಗೆ ಬಂದಾಗ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದು, ಮತ್ತು ನಮ್ಮ ವೈಬ್ ಇರುತ್ತಲ್ಲ, ನಮ್ಮ ವೈಬ್ ಅದು ಹಾಗೆ ಉಳಿಯುತ್ತೆ. ಅದು ಖುಷಿ ಅನಿಸುತ್ತೆ. ಬಟ್ ಸುಸ್ತು ಆಗುತ್ತೆ, ಬೆನ್ನೋವೆಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ನೋಡಿ. ಹೀಗೆ ಈ ಕೈ ಫುಲ್ ಫಸ್ಟ್ ಎಲ್ಲ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಗುಳ್ಳೆ ಬರ್ತಿತ್ತು. ಅಂದರೆ ಅಷ್ಟು ಹಾರ್ಡ್ ಇರುತ್ತಲ್ಲ ಗುಳ್ಳೆ. ಬಟ್ ಇವಾಗ ಚೆನ್ನಾಗಾಗುತ್ತೆ ತೆಗಿಯೋದಕ್ಕೆ. ಸೊ ನಿಮಗೂ ಈ ಥರ ಅಡಿಕೆ ಎಲ್ಲ ತೆಗೆದಿರೋ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಒಂದು ಕಮೆಂಟ್ ಹಾಕ್ರಪ್ಪ, ಹಾಕಿ. ಊರ ಕಡೆ ನೀವು ಕೂಡ ಏನು ಗೊತ್ತಾ ವಿಷಯ, ಈಗ ನಾನು ಬರೋದು ಬಾಂಬೆಯಿಂದ ಅಲ್ವಾ, ಹೀಗೆ ನೀವು ಬೆಂಗಳೂರಿಂದ ದುಬೈಯಿಂದ ಈ ಥರದ್ದೆಲ್ಲ ಬಂದಿರ್ತೀರ, ದೂರದಿಂದ ದುಬೈಯಿಂದ ಬರ್ತಾರೆ, ಬೆಂಗಳೂರು ಬಾಂಬೆ ಹೊರಗಡೆ ದೇಶದಿಂದ ಎಲ್ಲ ಬರ್ತಾರಲ್ಲ ಊರಿಗೆ. ಬಂದಾಗ 1-2 ದಿನ ಚೆನ್ನಾಗಿ ನೋಡ್ಕೊಳ್ತಾರೆ, 3ನೇ ದಿನ ತೋಟ ಬಲಮ್ಮ ಬೆಲೆ ಮಲ್ಪಮ್ಮ ಒಂಚೂರು ಕನಲಮ್ಮ ಅಂದರೆ ಸಣ್ಣ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್. ಅಂದರೆ ನಮ್ಮ ವೈಬೇ ಹಾಗೆ, ನಾವೇನು ಸುಮ್ಮನೆ ಕೂರಕ್ಕೂ ಆಗಲ್ಲ. ಬಟ್ ಇದೆಲ್ಲ ಖುಷಿ ಆಗುತ್ತೆ, ಚೆನ್ನಾಗಿದೆ ವೈಬ್. ಅವ್ರಿಗೆ ಮಧ್ಯದಲ್ಲಿ ತಿನ್ನೋಕ್ಕೆಲ್ಲ ತಂದು ಕೊಡ್ತಾರಲ್ಲ, ಟೀ ಕಾಫಿ ಆಮೇಲೆ ಚಟ್ಟಂಬಡೆ ಇದೆಲ್ಲ. ಹಾಗೆ ನಾವು ಈಗ ಅಡಿಕೆ ಸುಲಿಯೋಕ್ಕೆ ಬರೋರಿಗೆಲ್ಲ ಏನಾದರೂ ಮಿಡ್ಲಲ್ಲಿ ತಿನ್ನೋಕೆ ಕೊಡ್ತಾರೆ. ನನಗೆ ನನ್ನ ಅಪ್ಪ ಹಲಸಿನ ಹಣ್ಣು ತಂದು ಕೊಟ್ಟರು. ನಮ್ಮೂರಲ್ಲಿ 2 ವಿಧಾನ ಇದೆ, ಒಂದು ಬರ್ಕೆ, ಇನ್ನೊಂದು ತುಳುವೆ ಅಂತ. ನಮ್ಮ ತುಳುನಾಡಿನ ಜನರನ್ನು
ತುಳುವ ಅಂತ ಯಾಕೆ ಕರೀತಾರೆ ಅಂದರೆ ತುಳುವೆ ಅಂದರೆ ತುಂಬ ಸಾಫ್ಟ್ ಸ್ಮೂತ್ ಅಂತ ಅರ್ಥ ಅಥವಾ ನೋಡಿ ತುಂಬ ಸಾಫ್ಟ್ ಇರುತ್ತೆ. ಬರ್ಕೆ ಅಂದರೆ ಗಟ್ಟಿ ಅಂತ ಅರ್ಥ. ಸೊ ತುಳುವ ಅಂತ ಯಾಕೆ ಹೇಳ್ತಾರೆ ಗೊತ್ತಾ, ಸಾಫ್ಟ್ ಅನ್ನೋದು ಸಾಫ್ಟ್ ನೇಚರ್ ಅನ್ನೋ ಕಾರಣಕ್ಕೆ ಹೇಳ್ತಾರಂತೆ. ಸೊ ನಾನು ಟೇಸ್ಟ್ ಮಾಡ್ತೀನಿ. ನಾನು ತಿನ್ನೋದಕ್ಕೆ ಇಷ್ಟ ನನಗೆ, ಇದಕ್ಕಿಂತ ನನಗೆ ಗಟ್ಟಿ ಇರುತ್ತಲ್ಲ ಅದು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇದು ನುಂಗಕ್ಕೆ ಸ್ವಲ್ಪ ಕಷ್ಟ, ರಾಗಿ ಮುದ್ದೆ ಥರ ನುಂಗಬೇಕು, ಜಗ್ಯಕ್ಕೆಲ್ಲ ಆಗಲ್ಲ, ನುಂಗಕ್ಕೆ ಕಷ್ಟ, ತಿನ್ನೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಇಷ್ಟ ಆಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ತಿಂದಿದ್ದೀರಿ ಈ ಥರ? ನಿಮಗೂ ಗೊತ್ತಿತ್ತ ಇದರ ಡೆಫಿನೇಷನ್ ಎಲ್ಲ, ಯಾಕೆ ತುಳುವ ಅಂತ ಹೇಳ್ತಾರೆ ಅಂತ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಯುವಕರು ಅಂದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಇರ್ತಾರಲ್ಲ, ಅವರ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರಬಹುದು ಅಥವಾ ಅವರ ಯಾವುದಾದ್ರು ಲೈಫಿಗೆ ಬೇಕಾಗಿರೋ ಮನಿ ನೀಡಿರುತ್ತಲ್ಲ, ಅದೆಲ್ಲ ಆಲ್ಮೋಸ್ಟ್ ಜನ ಅಡಿಕೆ ಸುಲಿದೆ ಮಾಡಿರ್ತಾರೆ ಅನ್ನೋದು ಖಂಡಿತವಾಗ್ಲೂ. ಯಾಕಂದರೆ ತುಂಬ ಜನ ಎಜುಕೇಷನ್ ಟೈಮಲ್ಲಿ ರಜೆ ಇದ್ದಾಗ ಅಡಿಕೆ ಸುಲಿಯಕ್ಕೆ ಹೋಗ್ತಾರೆ, ಆಮೇಲೆ ಎಜುಕೇಷನ್ ಹಾಗೆ ಕಂಪ್ಲೀಟ್ ಮಾಡ್ತಾರೆ ಅಂತ ತುಂಬ ಉದಾಹರಣೆ ಇದೆ. ಅಂದರೆ ಸಕ್ಸಸ್ ಕೂಡ ಕಂಡಿದ್ದಾರೆ. ಯಾಕಂದರೆ ಕೆಲಸ ಮಾಡ್ತಾ ಒಂದು ಶಿಕ್ಷಣದಲ್ಲೂ ಕೂಡ ತುಂಬ ಒಳ್ಳೆ ನಾಲೆಜನ್ನು ಪಡ್ಕೊಂಡು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಈಗಲೂ ನೀವು ಕೂಡ ನೋಡ್ತಿರೋರು ಕೂಡ ಇರ್ಬೋದು, ಅಡಿಕೆ ಸುಲಿದು ಅಥವಾ ತೋಟದ ಕೆಲಸಗಳಿಗೆಲ್ಲ ಹೋಗಿ ತನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಈಗ ಗ್ರೇಟ್ ಪೊಸಿಷನಲ್ಲಿ ಅದೆಷ್ಟೋ ಜನ ಇದ್ದಾರೆ. ಅದನ್ನು ನೋಡಿದಾಗಲೇ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ನಿಮ್ಗೆ ಆ ಥರ ಯಾರಾದರೂ ಗೊತ್ತಿದ್ದರೆ ಅವರ ಹೆಸರನ್ನು ಮೆನ್ಷನ್ ಮಾಡಿ, ಅಥವಾ ಆ ಥರ ಅಂದರೆ ನಿಮಗೂ ಪ್ರೌಡ್ ಫೀಲ್ ಇರುತ್ತಲ್ಲ, ಈಗ ಒಳ್ಳೆ ಪೊಸಿಷನಲ್ಲಿ ಇರ್ತೀರಾ, ಮುಂಚೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಇದೆಲ್ಲ ಮೆಮೊರೀಸ್ಗಳು ನಿಮಗೂ ಕೂಡ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಯಾಕಂದರೆ ಬೇರೆಯವ್ರಿಗದು ಪ್ರೇರಣೆ ಆಗುತ್ತಲ್ಲ, ನಮಗೂ ಕೂಡ ಓ ಮೈ ಗಾಡ್ ಹೌದಲ್ಲ, ಈಗ ಯಾವ ಪೊಸಿಷನ್ ಗ್ರೇಟೆಸ್ಟ್ ಪೊಸಿಷನ್ನಲ್ಲಿ ಇರ್ತೀವಿ, ಅದಕ್ಕಿಂತ ಮುಂಚೆ ಅಡಿಕೆ ಸುಲಿದು ಕೆಲಸ ಮಾಡಿರ್ತೀವಿ, ಇಂಥದ್ದೆಲ್ಲ ಇರುತ್ತೆ ಲೈಫಲ್ಲಿ. ಸೊ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಅಥವಾ ಅಡಿಕೆ ಸುಲಿಯಕ್ಕೆ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ, ಕೈ ನೋವು ಬಂದುಬಿಡ್ತು, ಇಂಥದ್ದೆಲ್ಲ ಇದ್ದರೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದು ಸುಲಿದಾದ್ಮೇಲೆ ಹಾಗೆ ನಿಮಗೆ ಲಾಸ್ಟ್ ಬಿಟ್ಟಲ್ಲಿ ತೋರಿಸ್ತೀನಿ ಎಷ್ಟು ಸುಲಿದೆ ನಾನು ಅಂತ. ಬಟ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಹೊಸ ಚಾನಲ್, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.